हाय स्टूडेंट, कैसे हैं आप। आपको हम आज के दिन नए लेसन लेकर आए हैं। हम लास्ट क्लास में की अभ्यास पूरा ख़त्म हो चुका है। आज के दिन उस आगे बढ़े अक्षर कह तो आहा। आहा की अभ्यास अभ्यास आज के दिन देखेंगे। आज के दिन हम इस अभ्यास को लास्ट लेसन है। इस लास्ट लेसन ख़त्म करके हम ಭಾರ ಕಡಿ ಅಕ್ಷರಂಕೋ ದೇखेंगे ನೋಡಿ ಇವತ್ತು ಈ ಒಂದು ಅಂಕ ಅಭ್ಯಾಸ ಕೊನೆಯ ಲೆಸನ್ ಆಗಿದ್ದರಿಂದ ಇದು ಮುಕ್ತಾಯವಾದ ತಕ್ಷಣ ನಿಮಗೆ ಭಾರ ಕಡಿ ಸಫರೇಟ್ ಸೆಕೆಂಡ್ ಬುಕ್ಸನ್ನು ನೀವು ಭಾರ ಕಡಿ ಪ್ರಾಕ್ಟೀಸ್ ಬುಕ್ಸ್ ಇದೆಯಲ್ಲ ಅದನ್ನು ನಾವು ಬರೆಯಲು ಪ್ರಾಕ್ಟೀಸನ್ನು ಮಾಡೋಣ। ಇವತ್ತಿನ ದಿವಸ ಇದನ್ನು ನೋಡಿ ಬನ್ನಿ। ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್। यह है अम की अभ्यास। अम आहा। यह है आहा की अभ्यास। आहा की मात्रा, इस दोनों पॉइंट है ना, इसको हम आहा की मात्रा कहते हैं। ಈ ಒಂದು ಎರಡು ನುಕ್ತಗಳಿಗೆ ನಾವು ಆಹಾ ಅಂದು ಮಾತ್ರ ಅಂತ ಕರಿತೇವೆ। आहा का अभ्यास। यहाँ पर आपको चित्र दिखाए हैं। नमः, छ, प्राथ, दुख। पहला चित्र नमः, नमस्ते, नमः ह उच्चारण कुड़ते आहा। छ नंबर ऑफ 6 आरु 6 छ ह उच्चारण कुड़ोದ್ರಿಂದ ಇಲ್ಲಿ ಆಹಾ ಇವೆರಡು ನುಕ್ತವನ್ನು ಹಚ್ಚಬೇಕಾಗುತ್ತೆ। ಪ್ರಾಥ, ಪ್ರಾಥಮಿಕ, early in the morning, ಪ್ರಾತ ಬೆಳಗ್ಗೆ ಮುಂಜಾನೆ। ದುಃಖ, ಸ್ರವ್, ದುಃಖ ಎರಡು ಇಲ್ಲಿ ಆಹಾ ಒಂದು ಮಾತ್ರವನ್ನು ಯೂಸ್ ಮಾಡೋದ್ರಿಂದ ಈ ಒಂದು ಸರಿಯಾದ ರೀತಿಯಲ್ಲಿ ನಿಮಗೆ ಇಲ್ಲಿ ಬರುತ್ತೆ ನೋಡಿ। स्वर या व्यंजन में प्रत्यक्ष सागे आहा इस तरह इस बिंदुओं को विसर्ग कहते हैं। देखिए, स्वर व्यंजन में प्रत्येक सागे जोड़ने वाले को इसकी बिंदुओं को विसर्ग कहते हैं। यहाँ पर आपको लिखे हैं गुरुजी नमो नमः। गुरुजी नमो नमः। प्रात के 6 बज गए। अब मैं पढ़ने बैठ रहा हूँ। बहुत ही ईजी है। आपको तीन लाइन की लेसन है। आपको इसको क्या कहते हैं, स्वर या व्यंजन के प्रत्येक लगाने में इसको विसर्ग कहते हैं। इस बिंदुओं को हम विसर्ग कहते हैं। आप अक्षरों के साथ इसको जोड़ते हैं। इस बिंदुओं को जोड़ने के बाद विसर्ग कहते हैं। क्या है इसको यहाँ पर आपको दिख रहा है। एक स्कूल के आगे इस झाड़ के नीचे यहाँ पर लेसन स्टार्ट किए हैं। यहाँ पर गुरुजी ने छात्रों को कुछ न कुछ बोल रहा है। छात्र ने उठकर कुछ आंसर बोल रहा है, दे रहा है। ಇಲ್ಲಿ ನೋಡಿ, ಸ್ಕೂಲಿನ ಹೊರಗಡೆ ಒಂದು ಗಿಡದ ಕೆಳಗಡೆ ಇಲ್ಲಿ ಒಬ್ಬ ಶಿಕ್ಷಕ ಪಾಠವನ್ನು ಮಾಡ್ತಾ ಇದ್ದಾನೆ। ವಿದ್ಯಾರ್ಥಿಗಳು ಕೂತ್ಕೊಂಡು ಆ ಪಾಠವನ್ನು ಆಲಿಸ್ತಾ ಇದ್ದಾರೆ। ಒಬ್ಬ ವಿದ್ಯಾರ್ಥಿ ಎದ್ದು ನಿಂತ್ಕೊಂಡು ಏನು ಓದ್ತಾ ಇದ್ದಾನೆ ಅಥವಾ ಕೇಳ್ತಾ ಇದ್ದಾನೆ। ಏನು ಕೇಳ್ತಾ ಇದ್ದಾನೆ ಅಂತ ಇಲ್ಲಿ ನೋಡೋಣ। गुरुजी नमो नमः। प्रात के 6 बज गए। अब मैं पढ़ने बैठ रहा हूँ। गुरुजी नमस्ते। ಇಲ್ಲಿ ಮುಂಜಾನೆಯ 6 ಗಂಟೆ ಸಮಯ ಆಗಿದೆ। अब मैं पढ़ने बैठ रहा हूँ। ನಾನು ಇಲ್ಲಿ
ಈ ಸಮಯದಲ್ಲಿ ನಾನು ಓದ್ಕೊಳ್ಳೋಕ್ಕೆ ಕುಳಿತುಕೊಳ್ತಾ ಇದ್ದೀನಿ ಅಂತ ಇಲ್ಲಿ ಒಂದು ಸನ್ನಿವೇಶ. ಗುರುಜಿ ನಿಮಗೆ ನಾನು ನಮಸ್ತೆಯನ್ನು ಮಾಡ್ತೀನಿ. ಇಲ್ಲಿ ಮುಂಜಾನೆಯ 6 ಗಂಟೆ ಸಮಯವಾಗಿದೆ. ಈ ಸಮಯದಲ್ಲಿ ನಾನು ಸ್ಟಡಿಯನ್ನು ಮಾಡಲಿಕ್ಕೆ ಓದ್ಕೊಳ್ಳಲಿಕ್ಕೆ ಕುಳಿತುಕೊಳ್ಳುತ್ತೇನೆ ಅಂತ ಶಿಕ್ಷಕಿಗೆ ವಿದ್ಯಾರ್ಥಿ ಹೇಳ್ತಾ ಇದ್ದಾನೆ. ಇಷ್ಟನ್ನು ಈ ಒಂದು ಲೆಸ್ನಲ್ಲಿ ಕೊಟ್ಟಿದ್ದಾನೆ. ನಾವು ಮಾತ್ರದ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದಿಲ್ಲ, ವಿಸರ್ಗ ಆಗಿದ್ದರಿಂದ ಇಲ್ಲಿ ನೇರವಾಗಿ ಪಾಠಕ್ಕೆ ಬಂದಿದ್ದಾರೆ. ಆದ ಕಾರಣ ನಿಮಗೆ ಈ ಒಂದು ಪಾಠವನ್ನು ಹೇಳಬೇಕು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇದನ್ನು ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಇದನ್ನೇ ಮತ್ತೊಮ್ಮೆ ಸಹ ಇದನ್ನು ನೋಡಿಕೊಂಡು अध्याय स्टार्ट ಮಾಡೋಣ. देखिए इसको आप अच्छी तरह घर में स्टडी करिए. आप पढ़िए, आपको किताब में देखकर स्टडी करिए. आज के दिन इतना ही बस. थैंक यू. ऑल द बेस्ट.